ಬಂಧುಗಳೇ ನಮಸ್ಕಾರ. ಚಮರಂ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಒಳ ಮೀಸಲಾತಿಯ ಕುರಿತಂತೆ ಮಾತಾಡ್ತಿದ್ದೀನಿ. ಮೊದಲಿಗೆ ನಾನು ಸ್ಪಷ್ಟಪಡಿಸಿಬಿಡ್ತೀನಿ, ನಾನು ಒಳ ಮೀಸಲಾತಿಯ ವಿರೋಧಿ ಅಲ್ಲ. ಕಳೆದ 30 ವರ್ಷಗಳ ಹಿಂದೆ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ನಾನು MSc ಓದುವಾಗ ಈ ಒಳ ಮೀಸಲಾತಿಯ ಚರ್ಚೆ ಆರಂಭ ಆಯಿತು. ಆಗಿಂದನೂ ನಮ್ಮ ಬೆಂಬಲ ಒಳ ಮೀಸಲಾತಿಗೆ ಇದೆ. ಮತ್ತು ನಾವು ಆನಂತರ ಬಹುಜನ ವಿದ್ಯಾರ್ಥಿ ಸಂಘ ಸ್ಥಾಪನೆ ಮಾಡಿದಾಗ ನಾನೇ ಅದರ ಮೊದಲ ಅಧ್ಯಕ್ಷನಾಗಿ ಬಹುಜನ ವಿದ್ಯಾರ್ಥಿ ಸಂಘದ ನಿಲುವು ಕೂಡ ಒಳ ಮೀಸಲಾತಿಯ ಪರ ಅಂತ ನಾವು ಘೋಷಣೆ ಮಾಡಿದ್ದೀವಿ. ಹಾಗಾಗಿ ಈ ಒಳ ಮೀಸಲಾತಿಯ ಕುರಿತಂತೆ ಈಗ ತೀವ್ರವಾಗಿ ಹೋರಾಟಗಳು ನಡೆಯುವ ಸಂದರ್ಭದಲ್ಲಿ ನಾನು ನನ್ನ ಕೆಲವು ವಿಷಯಗಳನ್ನು ಇಲ್ಲಿ ವಿಶ್ಲೇಷಣೆ ಮಾಡಿಕೊಟ್ಟಿದ್ದೀನಿ. ಮೊದಲನೇದಾಗಿ, ಈ ಒಳ ಮೀಸಲಾತಿಯ ಹೋರಾಟ ಅಂತಕ್ಕಂಥದ್ದು ಕೇವಲ ಮಾದಿಗರ ಹೋರಾಟ ಅನ್ನುವಂತೆ ಬಿಂಬಿತ ಆಗ್ತಾ ಇದೆ. ಒಳ ಮೀಸಲಾತಿ SC ಪಟ್ಟಿಯಲ್ಲಿರ್ತಕ್ಕಂಥ ಎಲ್ಲ 101 ಜಾತಿಗಳ ಹಕ್ಕಿನ ಹೋರಾಟ ಅದು. ಹಾಗಾಗಿ ಇದು ಕೇವಲ ಮಾದಿಗರ ಹೋರಾಟ ಮತ್ತು ಈ ಒಳ ಮೀಸಲಾತಿಯನ್ನ ಹೊಲೆಯರು ವಿರೋಧಿಸುತ್ತಿದ್ದಾರೆ ಎನ್ನುವಂಥ ಇನ್ನೊಂದು ವಾದ ಅಲ್ಲಲ್ಲಿ ಕೇಳಿಬರ್ತಾ ಇದೆ. ಇದು ಸತ್ಯವೇ ಸುಳ್ಳೆ, ಇದ್ರ ಬಗ್ಗೆ ಮಾತಾಡಬೇಕು. ಈಗ ಮತ್ತೆ ಹೊಸ ಸೆನ್ಸಸ್ ಆಗಬೇಕು, ಜಾತಿಯ ಉಪಜಾತಿಯ ಹೆಸರಲ್ಲಿ ಸೆನ್ಸಸ್ ಆಗಬೇಕು. ಮೊದಲು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಇರ್ತಕ್ಕಂಥ ಕಾರಣದಿಂದಾಗಿ ನಮಗೆ ಸರಿಯಾದ ಸೆನ್ಸಸ್ ಸಿಗ್ತಾ ಇಲ್ಲ. ಯಾವ ಜಾತಿಯ ಸಂಖ್ಯೆ ಎಷ್ಟಿದೆ, ಮಾದಿಗರೆಷ್ಟು, ಹೊಲೆಯರೆಷ್ಟು, ಕೊರಮರೆಷ್ಟು, ಕೊರಚರೆಷ್ಟು, ಹೀಗೆ 101 ಜಾತಿಗಳ ನಿಜವಾದಂಥ ಜನಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಈಗ ಹೊಸ ಸೆನ್ಸಸ್ಸು ಉಪಜಾತಿಗಳ ಆಧಾರದ ಮೇಲೆ ನಡೀಬೇಕು ಅನ್ನುವಂಥ ಮಾತು ಕೇಳಿಬರ್ತಾ ಇದೆ. ಅದು ಸರಿಯ ತಪ್ಪ? ಈ ಒಳ ಮೀಸಲಾತಿ ಸಂದರ್ಭದಲ್ಲಿ ನಾವು ಹೊಲೆಯ ಮಾದಿಗ ಅಂತ ಅಷ್ಟೇ ಬರೆಸಬೇಕು. ಮುಂದಿನ ಸಮೀಕ್ಷೆ ಸಂದರ್ಭದಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಏನು ಹೊಸ ಕಾಯಿನ್ ಮಾಡಿದ್ರು ಈ ಪರಿಶಿಷ್ಟ ಜಾತಿಗಳಿಗೆ, ಇವುಗಳನ್ನ ಕೈ ಬಿಡಬೇಕು ಅಂತ ಇನ್ನೂ ಕೆಲವರು ವಾದ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ, ಕೈ ಬಿಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೆಲವು ಗೊಂದಲಗಳಿವೆ. ಸೊ ಇದ್ರ ಮತ್ತೊಂದು ವಿಷಯ, ಈ ಒಳ ಮೀಸಲಾತಿಯ ಹೋರಾಟದ ಸಂದರ್ಭದಲ್ಲಿ ಕೆಲವರು ಜಾಲತಾಣಗಳ ಮುಖಾಂತರ ಅಥವಾ ಬೀದಿಯಲ್ಲಿ ನಿಂತು ಮಾತಾಡುವಾಗ ಹೊಲೆಯರು ಅನೇಕ ವರ್ಷಗಳಿಂದ ನಮ್ಮ ಮಾದಿಗರ ಹಕ್ಕುಗಳನ್ನ ಕಸಿದುಕೊಂಡಿದ್ದಾರೆ, ಅದರ ವಿರುದ್ಧವಾಗಿ ನಮ್ಮ ಹೋರಾಟ ಅಂತ ಕೆಲವರು ಜಾಲತಾಣಗಳಲ್ಲಿ ಬರಿತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಇದು ಈಗ ತಾರಕಕ್ಕೇರಿ ಎರಡು ಹೊಲೆ ಮತ್ತು ಮಾದಿಗರ ನಡುವೆ ಜಟಾಪಟಿಗೆ ಕಾರಣ ಆಗಿರುವ ಸಂದರ್ಭ ಬದುಕಿದೆ ಈಗ. ಸೊ ಇದು ಎಷ್ಟರ ಮಟ್ಟಕ್ಕೆ ಸರಿ? ಇದು ನಿಜವಾಗ್ಲೂ ಹೊಲೆಯರು ಮಾದಿಗರಿಂದ ಕಸಿದುಕೊಂಡಿರುವಂಥ ಒಂದು ಮೀಸಲಾತಿಯ ಅಥವಾ ಹಕ್ಕು ಅಧಿಕಾರಗಳ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. ನನ್ನ ಅಧ್ಯಯನ ಮತ್ತು ಅನೇಕ ವಿದ್ವಾಂಸರನ್ನ ನಾನು ಸಂಪರ್ಕಿಸಿ ಅವ್ರ ಜೊತೆ ಚರ್ಚೆ ಮಾಡಿ ಈ ಮಾತುಗಳನ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ಇದು ಅನ್ಯತಾ ಭಾವಿಸಬಾರದು. ಇದರಲ್ಲಿ ನನ್ನ ಏನು ಇಂಟರ್ಪ್ರಿಟೇಷನ್ಸ್ ಏನು ಇರಲ್ಲ. ಇದು ಚಾರಿತ್ರಿಕ ಹಿನ್ನೆಲೆಗಳನ್ನ ನೋಡ್ತಾ ಹೋಗೋಣ. ಒಂದು ಕಡೆ ಮೀಸಲಾತಿ ಅನ್ನುವಂಥ ಕಲ್ಪನೆ ಬಂದದ್ದು ನಮಗೆ ಕಾನ್ಸ್ಟಿಟ್ಯೂಷನಲೈಸ್ ಆಗಿ 1950 ಈಚೆಗೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆನೇ ಕಾರಣ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕಿಂತ ಹಿಂದೆ ಅಂದ್ರೆ ಶಾಹು ಮಹಾರಾಜರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೀಸಲಾತಿ ಪರಿಕಲ್ಪನೆ ಬಂತು ಈ ಶೋಷಿತ ಸಮುದಾಯಗಳಿಗೆ. ಅಂದ್ರೆ ಆವಾಗ ಕೇವಲ ಒಲೆ ಮಾದಿಗರಿಗಲ್ಲ, ಅನೇಕ ಹಿಂದುಳಿದ ವರ್ಗಗಳಿಗೆ ಒಟ್ಟಾರೆಯಾಗಿ ಒಂದು ರಿಸರ್ವೇಷನ್ ಅನ್ನುವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ ಮೈಸೂರು ಸಂಸ್ಥಾನ ಮತ್ತು ಛತ್ರಪತಿ ಶಾಹು ಮಹಾರಾಜರವರ ಸಂಸ್ಥಾನದಲ್ಲಿ, ಕೊಲ್ಲಾಪುರ ಸಂಸ್ಥಾನದಲ್ಲಿ ಈ ರಿಸರ್ವೇಷನ್ ಅನ್ನ ಕೊಡಲಾಯಿತು. ಅಂದ್ರೆ 1902ರಲ್ಲಿ ಛತ್ರಪತಿ ಶಾಹು ಮಹಾರಾಜರವರು ಈ ಮೀಸಲಾತಿಯನ್ನ ಹಿಂದುಳಿದ ಜಾತಿಗಳಿಗೆ ವಿಸ್ತರಿಸಿದ್ರು. ಇದು ಆಯಾ ಪ್ರಾಂತ್ಯಗಳಲ್ಲಿ ಇದ್ದಂಥದ್ದು. ಅಂದ್ರೆ ಅರ್ಥ ಏನು ಅಂದ್ರೆ, ನಮಗೆ ಒಂದು ಒಟ್ಟಾರೆ ರಿಸರ್ವೇಷನ್ ಅಂತಕ್ಕಂಥದ್ದು ಹಿಂದುಳಿದ ಜಾತಿಗಳಿಗೆ ಅಥವಾ ಶೋಷಿತ ಸಮುದಾಯಗಳಿಗೆ ಬಂದಿದ್ದು ಒಂದು 115 ವರ್ಷ ಅಷ್ಟೇ ಇತಿಹಾಸ ಇರೋದು. ಈ 115 ವರ್ಷಕ್ಕಿಂತ ಹಿಂದೆ ಅಂದ್ರೆ ಕ್ರಿಸ್ತಪೂರ್ವ 185ರಲ್ಲಿ ಬೃಹದ್ರಥ ಮೌರ್ಯ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ ಬೃಹದ್ರಥ ಮೌರ್ಯನನ್ನ ಕೊಂದು ಶುಂಗ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತ ಪುಷ್ಯಮಿತ್ರ ಶುಂಗನ ಕಾಲದಿಂದ ನಂತರ ಅಂದ್ರೆ ಸಾವಿರಾರು ವರ್ಷಗಳ ಕಾಲ ಭಾರತದ ಬಹುಜನರನ್ನ ಅಥವಾ ಮೂಲ ನಿವಾಸಿ SC ST OBCಗಳಂತ ನಾವು ಇವತ್ತೇನು ಕರಿತೀವಿ ಆ ಸಮುದಾಯವನ್ನ ಹಕ್ಕು ಅಧಿಕಾರಿಗಳಿಂದ ವಂಚಿಸಿದವರು ಯಾರು? ಅವರ ಆಸ್ತಿಗಳನ್ನ ಲಪಟಾಯಿಸಿದವರು ಯಾರು? ಅವರೆಲ್ಲರ ಮಾನವ ಹಕ್ಕುಗಳನ್ನ, ಮಾನವ ಘನತೆಯನ್ನ ಕಸಿದವರು ಯಾರು? ಅಂದ್ರೆ ನಿಮ್ಗೆ ಗೊತ್ತಾಗಬೇಕು, ಇವತ್ತು ಯಾವ ಬಲಾಢ್ಯ ಜಾತಿಗಳಿದ್ದಾವೋ ಅವರು ಭಾರತದ ಮೂಲ ನಿವಾಸಿಗಳ ಎಲ್ಲ ಆಸ್ತಿ ಪಾಸ್ತಿ ಭೂಮಿ ಅಕ್ಷರ ಎಲ್ಲವನ್ನ ಕಸಿದುಕೊಂಡು ಸಾವಿರಾರು ವರ್ಷಗಳ ಕಾಲ ಅಕ್ಷರ ಸಹ ಪಶು ಪ್ರಾಣಿಗಳ ತರದಲ್ಲಿ ಈ ಸಮುದಾಯಗಳನ್ನ ಅಂದ್ರೆ ಅಸ್ಪೃಶ್ಯ ಸಮುದಾಯಗಳನ್ನ ಹೊರಗಿಟ್ಟಿದ್ರು. ಸೊ ಹೀಗೆ ಸಾವಿರಾರು ವರ್ಷಗಳ ಕಾಲ ಎಲ್ಲ ಹಕ್ಕು ಅಧಿಕಾರಗಳನ್ನ, ಮಾನವ ಘನತೆಯನ್ನ, ಆಸ್ತಿ ಪಾಸ್ತಿಯನ್ನ, ಭೂಮಿಯನ್ನ, ಜ್ಞಾನವನ್ನ ಕಳೆದುಕೊಂಡು ಭಾರತ ದೇಶದ ಮೂಲ ನಿವಾಸಿಗಳಾದಂಥ ಅಸ್ಪೃಶ್ಯರು ಅಂದ್ರೆ ಇವತ್ತಿನ SCಗಳು ಅಂತ ಅನ್ಕೊಳ್ಳೋಣ, SC STಗಳು, ಇವರು ಸಾವಿರಾರು ವರ್ಷಗಳ ಕಾಲ ಬಲಾಢ್ಯ ಜಾತಿಗಳ, ಮುಂದುವರಿದ ಜಾತಿಗಳ ಗುಲಾಮರಾಗಿ ಬದುಕಿದ್ದಾರೆ. ಅಕ್ಷರ ಸಹ ಗುಲಾಮರಾಗಿ ಬದುಕಿದ್ದಾರೆ. ಒಂದು ಹೊಟ್ಟೆಗೆ ಪೂರ್ಣ ಪ್ರಮಾಣದ ಊಟ ಇಲ್ಲ, ವಾಸ ಮಾಡಕ್ಕೆ ಯೋಗ್ಯವಂತ ಮನೆ ಇಲ್ಲ, ಅಥವಾ ಮೈ ಮೇಲೆ ಪೂರ್ಣ ಪ್ರಮಾಣದ ಬಟ್ಟೆ ಇಲ್ಲದೇನೆ ಇಂತಹ ಪಶುವಿನ ಜೀವನವನ್ನ,
ಪಶು ಪಕ್ಷಿಗಳಿಗಿಂತಲೂ ಕೀಳಾದ ಜೀವನವನ್ನ ಸಾವಿರಾರು ವರ್ಷಗಳ ಕಾಲ ಮಾಡಿದಾಗ ಈ ಸಮುದಾಯಗಳು ಯಾವತ್ತಾದ್ರೂ ಬಲಾಢ್ಯ ಜಾತಿಗಳ ವಿರುದ್ಧ ಸಂಘಟಿತರಾಗಿ ಹೋರಾಟ ಮಾಡಿದ್ದು ಉಂಟಾ? ನಮ್ಮ ಆಸ್ತಿಗಳನ್ನೆಲ್ಲ ಕಸ್ಕೊಂಡ್ರು, ನಮ್ಮ ಹಕ್ಕುಗಳನ್ನೆಲ್ಲ ಕಸ್ಕೊಂಡ್ರು, ನಮ್ಮ ಭೂಮಿಯನ್ನು ಕಸ್ಕೊಂಡ್ರು, ನಮ್ದೆಲ್ಲವನ್ನ ಕಬ್ಜಾ ಮಾಡಿಕೊಂಡು ಹೊರಗಿನಿಂದ ಬಂದಂಥವ್ರು ಇವತ್ತು ನಮ್ಮನ್ನು ರೂಲ್ ಮಾಡ್ತಾ ಇದ್ದಾರೆ ಅಂತನೋ, ಅಥವಾ ನಮ್ಮ ಆಸ್ತಿಗಳನ್ನ ನಮಗೆ ಕೊಟ್ಬಿಡಿ, ನಮ್ಮ ಆಸ್ತಿಯ ಬಹುಪಾಲನ್ನ ಈ ಮೇಲ್ಜಾತಿಗಳು ಅಥವಾ ಬಲಾಢ್ಯ ಜಾತಿಗಳು ಕಸ್ಕೊಂಡಿದ್ದಾರೆ ಅಂತ ಸಂಘಟಿತರಾಗಿ ಹೋರಾಟ ಮಾಡಿದ್ದು ಉಂಟಾ? ನಾವು ಇತಿಹಾಸದಲ್ಲಿ ಇತಿಹಾಸದ ಪ್ರಜ್ಞೆ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರುವಂಥ ಬಾಬಾ ಸಾಹೇಬರು ಆ ಕಾರಣಕ್ಕೋಸ್ಕರನೇ ಇದನ್ನ ನಮಗೆ ಹೇಳ್ತಾರೆ. ಇದು ಎಚ್ಚರಿಕೆ ಮಾತುಗಳು. ಇದನ್ನ ವಿಶ್ಲೇಷಣೆ ಮಾಡಿದ್ರೆ ಸಾವಿರಾರು ವರ್ಷಗಳ ಕಾಲ ನಮ್ಮದೇ ಆದಂಥ ಭೂಮಿಯನ್ನ, ನಮ್ಮದೇ ಆದಂಥ ಒಡೆತನವನ್ನ, ನಮ್ಮದೇ ಆದಂಥ ಅಧಿಕಾರಗಳನ್ನ, ನಮ್ಮದೇ ಆದಂಥ ಮಾನವ ಹಕ್ಕುಗಳನ್ನ, ಘನತೆಯನ್ನ, ಗೌರವವನ್ನ, ಸ್ವಾಭಿಮಾನವನ್ನ ಬೇರೆಯವರು ಕಸಿದುಕೊಂಡಾಗಲೂ ಕೂಡ ನಾವು ಪಶು ಪ್ರಾಣಿಗಳ ತರ ಒಂದೂ ಮಾತಾಡದೇನೆ ಮೂಕರಾಗಿ ಬದುಕಿದ್ದೀವಿ. ಯಾವತ್ತು ನಾವು ನಮ್ಮ ಆಸ್ತಿಯನ್ನು ಇವ್ರು ಕದ್ಕೊಂಡ್ರು, ನಮ್ಮ ಆಸ್ತಿಯನ್ನು ಇವ್ರು ಕಬ್ಜಾ ಮಾಡ್ಕೊಂಡ್ರು, ನಮ್ಮ ಹಕ್ಕುಗಳನ್ನ ಇವ್ರು ಕಸಿದುಕೊಂಡ್ರು ಅಂತ ಮಾತೇ ಆಡಲಿಲ್ಲ ಈ ಸಮುದಾಯಗಳು. ಹೋಗ್ಲಿ, ಅಂತಹ ಸಂಘಟಿತ ಪ್ರಯತ್ನಗಳನ್ನಾದರೂ ಮಾಡಿದ್ರ ಅಲ್ಲಲ್ಲಿ ಅಂದ್ರೆ ಅದೂ ಮಾಡಿಲ್ಲ, ಚರಿತ್ರೆಯಲ್ಲಿ ದಾಖಲಾಗಿಲ್ಲ. ಸಾವಿರಾರು ವರ್ಷಗಳ ಇಂತಹ ಸ್ಥಿತಿ ಬದಲಾಗಿದ್ದು ಯಾರಿಂದ? ಸಮುದಾಯದೊಳಗಡೆ ಅಲ್ಲಲ್ಲಿ ಹುಟ್ಟಿಕೊಂಡಂತಹ ಸಾಮಾಜಿಕ ಪರಿವರ್ತನಕಾರರಿಂದಾಗಿ. ಅದರಲ್ಲಿ ವಿಶೇಷವಾಗಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಹೋರಾಟ ಇರ್ಬೋದು, ಒಂದು ಕಾಲದಲ್ಲಿ ಶರಣ ಚಳವಳಿ ನಡೀತು, ಮತ್ತೆ ಪೆರಿಯಾರ್ ಅವರ ಹೋರಾಟ, ನಾರಾಯಣಗುರು ಅವರ ಹೋರಾಟ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಆಸ್ಥಾನದ ಕೊಟ್ಟಂತ ಮೀಸಲಾತಿ, ಶಾಹು ಮಹಾರಾಜರ ಮೀಸಲಾತಿ, ಈ ಎಲ್ಲ ಪರಿವರ್ತನಕಾರರು ಅಲ್ಲಲ್ಲಿ ಈ ಸಮುದಾಯಗಳಿಗೂ ಕೂಡ ಆಸ್ತಿ ಹಕ್ಕನ್ನು ಕೊಡಬೇಕು, ಅಧಿಕಾರವನ್ನು ಕೊಡಬೇಕು, ಪಾಲು ಕೊಡಬೇಕು, ಅಕ್ಷರ ಕಲಿಸಬೇಕು ಅನ್ನುವಂಥ ಮನಸ್ಸು ಮಾಡುವ ತನಕ ಭಾರತದ ಮೂಲ ನಿವಾಸಿಗಳು ಸಾವಿರಾರು ವರ್ಷಗಳ ಕಾಲ ತಮ್ಮ ಘನತೆ, ಸ್ವಾಭಿಮಾನವನ್ನು ಬೇರೆಯವರಿಗೆ ಒತ್ತೆ ಇಟ್ಟು ಅಕ್ಷರ ಸಹ ಅಸ್ಪೃಶ್ಯರಾಗಿ ಎಲ್ಲ ಥರದಲ್ಲೂ ಅವಮಾನಿತರಾಗಿ ಬದುಕಿದ್ದಾರೆ. ಯಾವ ಪ್ರಶ್ನೆಯೂ ಮಾಡಿಲ್ಲ. ಅವತ್ತು ನಮ್ಮ ಆಸ್ತಿಯನ್ನು ಕಬ್ಜಾ ಮಾಡ್ಕೊಂಡ್ಬಿಟ್ರು ಅಂತ ಯಾವತ್ತೂ ಧೈರ್ಯವಾಗಿ ಹೇಳುವ ಪ್ರಯತ್ನವನ್ನೂ ಮಾಡಿಲ್ಲ. ಇದು ಫೇಟ್ ಆಫ್ ದಿ ಅನ್ಟಚಬಲ್ ಕಮ್ಯುನಿಟಿ. ಹೀಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಗಿರ್ಬೋದು, ಮಹಾತ್ಮ ಜ್ಯೋತಿಬಾ ಫುಲೆ ಅವರಾಗಿರ್ಬೋದು, ಅಥವಾ ಶಾಹು ಮಹಾರಾಜರವರಾಗಿರ್ಬೋದು, ಈ ಸಮುದಾಯಗಳಿಗೆ ಆಸ್ತಿಯ ಹಕ್ಕನ್ನ, ಅಧಿಕಾರದ ಹಕ್ಕನ್ನ ಅಥವಾ ಅಕ್ಷರದ ಒಂದು ಅರಿವನ್ನ ಹೊರಟಾಗ ಇಲ್ಲಿನ ಬಲಾಢ್ಯ ಜಾತಿಗಳು ಪರವಾಗಿಲ್ಲ ಕೊಟ್ಬಿಡ್ಲಿ ಅಂತಂದ್ರ ಅವತ್ತು ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಇದರ ವಿರುದ್ಧ, ಅಂದ್ರೆ ಅಸ್ಪೃಶ್ಯರಿಗೆ ಸಮಾನತೆ ಕೊಡುವುದರ ವಿರುದ್ಧ, ಅಸ್ಪೃಶ್ಯರಿಗೆ ಆಸ್ತಿ ಹಕ್ಕನ್ನು ಕೊಡೋದ್ರ ವಿರುದ್ಧ, ಅಸ್ಪೃಶ್ಯರಿಗೆ ಅಧಿಕಾರವನ್ನು ಹಂಚೋದ್ರ ವಿರುದ್ಧ, ವಲಯ ಮಾದರಿಗಳಲ್ಲಿ ಒಟ್ಟಾರೆಯಾಗಿ ಅಸ್ಪೃಶ್ಯರ ಡಿಪ್ರೆಸ್ಡ್ ಕ್ಲಾಸ್ ಅಂತ ಏನು ಕರಿತೀವಿ ಅದರ ವಿರುದ್ಧ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹೋರಾಟ ಮಾಡಿ ಅದನ್ನ ವಿರೋಧಿಸಿದ್ದಾರೆ. ಇದು ಭಾರತ ಇತಿಹಾಸದಲ್ಲಿ ದಾಖಲೆಯಾಗಿರುವಂಥದ್ದು. ನಮ್ಮ ಸಮಾನತೆಯನ್ನ ಅತ್ಯಂತ ಕಟುವಾಗಿ ವಿರೋಧಿಸಿದವರು. ಅವ್ರ ವಿರುದ್ಧ ನಾವು ಮಾತಾಡಲಿಲ್ಲ ಯಾವತ್ತೂ. ಈಗ ಮಾತಾಡ್ತಿದ್ರು ಬೇರೆ ಪ್ರಶ್ನೆ. ಆದರೆ ಈಗ ಒಳ ಮೀಸಲಾತಿ ಸಂದರ್ಭದಲ್ಲಿ ಇದು ಮಾದಿಗರಷ್ಟೇ ಹೋರಾಟ ಮತ್ತು ಇದು ವಲಯರ ವಿರುದ್ಧದ ಹೋರಾಟ ಅನ್ನೋ ಥರದಲ್ಲಿ ಬಿಂಬಿಸ್ತಾ ಇದ್ದಾರೆ ಕೆಲವರು. ಅಥವಾ ವಲಯರು ನಮ್ಮ ಪಾಲಿನ ಅನೇಕ ಹಕ್ಕುಗಳನ್ನ ಕಸಿದುಕೊಂಡಿದ್ದಾರೆ, ಕಬ್ಜಾ ಮಾಡ್ಕೊಂಡಿದ್ದಾರೆ ಅಂತಲೂ ಮಾತಾಡೋದ್ರ ಮುಖಾಂತರ ಸಮುದಾಯದ ಒಳಗಡೆ ಬಿರುಕನ್ನ ಉಂಟು ಮಾಡುವಂಥ ಕೆಲವು ಮಾತುಗಳು ಆಡ್ತಾ ಇದ್ದಾರೆ. ಇವು ಅನೇಕರ ಪ್ರಚೋದನೆಯಿಂದ ಬರ್ತಾ ಇದೆ. ಕೆಲವು ಬಲಾಢ್ಯ ಜಾತಿಗಳು ಇವತ್ತು ಈ ಒಳ ಮೀಸಲಾತಿ ಹೋರಾಟದಲ್ಲಿ ಜೊತೆಗೆ ಸೇರ್ಕೊಂಡಿದ್ದಾರೆ, ಪ್ರಗತಿಪರರ ಮುಖವಾಡದಲ್ಲಿ ಸೇರ್ಕೊಂಡಿದ್ದಾರೆ. ಅವರು ಹೋರಾಟವನ್ನು ಬೆಂಬಲಿಸಲಿಲ್ಲ, ಬೇರೆ ಪ್ರಶ್ನೆ. ಆದರೆ ಇದೇ ಬಲಾಢ್ಯ ಜಾತಿಗಳ ಚಿಂತಕರು ನಮಗೆ, ಅಂದ್ರೆ ಇಲ್ಲಿನ ಅಸ್ಪೃಶ್ಯರಿಗೆ ಸಮಾನತೆಯನ್ನು ಕೊಟ್ಟಾಗ, ಮೀಸಲಾತಿಯನ್ನು ಕೊಟ್ಟಾಗ ವಿರೋಧಿಸಿದ್ರು ಅಂತಕ್ಕಂಥದ್ದು ನಮ್ಗೆ ನೆನಪಿರಬೇಕು. ಅಥವಾ ಯಾವತ್ತೂ ಪಾಪ ಪ್ರಜ್ಞೆಯಿಂದ ನೆರಳೇ ಇಲ್ಲ ಅವರು. ನಾವು ಈ ಸಮುದಾಯವನ್ನ ನಾವು ಇಷ್ಟು ಕೆಟ್ಟದ ನಡೆಸ್ಕೊಂಡ್ವಲ್ಲ ಅಂತನೋ, ಅಥವಾ ಈ ಸಮುದಾಯದ ಆಸ್ತಿ ಪಾಸ್ತಿ ಎಲ್ಲವನ್ನ ನಾವು ಲಪ್ಟಾಯಿಸ್ಕೊಂಡು ನಾವು ಎಂಜಾಯ್ ಮಾಡ್ತಾ ಇದೀವಿ, ನಮಗೆ ಇರೋದಕ್ಕಿಂತ ಹೆಚ್ಚು 10 ಪಟ್ಟು 100 ಪಟ್ಟು ಜಾಸ್ತಿ ಎಂಜಾಯ್ ಮಾಡ್ತಿದ್ವಿ ನಮ್ಮ ಸಮುದಾಯಗಳು, ಇದು ತಪ್ಪು ಅಂತ ತಮ್ಮ ಸಮುದಾಯಗಳಿಗೂ ಹೇಳಲಿಲ್ಲ, ಅಥವಾ ಇದನ್ನ ಉದಾರತೆಯಿಂದ ಕೊಡಬೇಕು ಅಂತ ಅವ್ರು ಮುಂದೆ ಬರಲಿಲ್ಲ. ಆದ್ರೆ ಇವತ್ತು ವಲಯರು ಮತ್ತು ಮಾದಿಗರ ನಡುವೆ ನಡೆಯುವಂತಹ ಒಳ ಮೀಸಲಾತಿಯಲ್ಲಿ ಇವರು ತಮ್ಮ ಅಜೆಂಡಾವನ್ನು ತೇಲ್ಬಿಡೋದ್ರ ಮುಖಾಂತರ ಇದು ಒಂದು ಜಾತಿ ಇನ್ನೊಂದು ಜಾತಿ ವಿರುದ್ಧ ಇದೆ, ಅಥವಾ ಮಾದಿಗರ ಹಕ್ಕುಗಳನ್ನ ವಲಯರು ಕಸ್ಕೊಂಡಿದ್ದಾರೆ ಅನ್ನುವಂತ ಒಂದು ಮಾತುಗಳನ್ನ ತೇಲಿ ಬಿಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ನಾವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಇದು ನನ್ನ ಕಾಳಜಿ. ಮಹಾತ್ಮ ಜ್ಯೋತಿಬಾ ಫುಲೆ, ಶಾಹು ಮಹಾರಾಜ್ ಮತ್ತು ನಾಲ್ವಡಿ ಅವರ ಈ ಒಂದು ಹೋರಾಟವನ್ನ ಅಖಿಲ ಭಾರತ ಮಟ್ಟಕ್ಕೆ ವಿಸ್ತರಿಸಿದಂತ ಕೀರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಲ್ಲುತ್ತೆ. ಮತ್ತು ಅವರೇ ಇದನ್ನ ಸಂವಿಧಾನಬದ್ಧಗೊಳಿಸಿಕೊಟ್ರು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಇದು. ಸೊ ಆ ಮುಖಾಂತರ ಅಂಬೇಡ್ಕರ್ ಅವರು ಕೊಟ್ಟಂತ ಮೀಸಲಾತಿಯ ಪರಿಕಲ್ಪನೆ ಏನಿದೆ ಅದು ಅಖಂಡ ಡಿಪ್ರೆಸ್ಡ್ ಕ್ಲಾಸ್ಗೆ, ಎಲ್ಲ ಶೋಷಿತ ಸಮುದಾಯಕ್ಕೆ, ಇನ್ಕ್ಲೂಡಿಂಗ್ ಮಹಿಳೆಯರು, ಇನ್ಕ್ಲೂಡಿಂಗ್ ರೈತರು ಮತ್ತು ಇನ್ಕ್ಲೂಡಿಂಗ್ ಶ್ರಮಿಕರು ಅಂತ ನಾವು ಅದು ಮಾತಾಡಬೇಕು. ಆದರೆ ಈಗ ಒಳ ಮೀಸಲಾತಿ ವಿಚಾರಕ್ಕೆ ಬರೋದಾದ್ರೆ ಪರಿಶಿಷ್ಟ ಜಾತಿಗೆ ಎಲ್ಲರನ್ನೂ ಒಟ್ಟಾಗಿ ಸೇರಿಸಿ, ಆವಾಗ ವಲಯರಿಗೆ, ಮಾದಿಗರಿಗೆ, ಚಮಾರರಿಗೆ, ಛಲವಾದಿಗಳಿಗೆ, ಮಾಂಗಳಿಗೆ ಇದು ಯಾವ ಭಿನ್ನ ಭೇದವನ್ನು ಎನಿಸಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕಲ್ಪಿಸಿಕೊಟ್ರು. ಅದು 1950 ನಂತರ ಜಾರಿಗೆ ಬಂತು. ಹೀಗೆ ಕೊಟ್ಟಂತ ಮೀಸಲಾತಿಯಲ್ಲಿ ಒಂದೊಂದು ರಾಜ್ಯದಲ್ಲಿ ಬೇರೆ ಬೇರೆ ಜಾತಿಗಳು, ಒಂದು ಪರಿಶಿಷ್ಟ ಜಾತಿಗಳ ಗುಂಪಲ್ಲಿ ಬರ್ತವೆ. ಅಂತಹ ಸಂದರ್ಭದಲ್ಲಿ ಯಾವ ಜಾತಿಯು ಉದ್ದೇಶಪೂರ್ವಕವಾಗಿ ತಂತ್ರಗಳನ್ನ ಹೆಣೆದೋ
ಇನ್ನೊಬ್ಬರ ಹಕ್ಕು ಅಧಿಕಾರಗಳನ್ನ ಕಸಿದುಕೊಂಡಿದ್ದೇನೆ ಅದ್ರ ಬಗ್ಗೆ ನನಗಂತೂ ನಂಬಿಕೆ ಇಲ್ಲ. ಅಥವಾ ಹೇಗಿರುತ್ತೆ ಅಂದ್ರೆ ಕೆಲವು ಅಂಕಿಅಂಶಗಳ ಕೊರತೆಯಿಂದನೋ ಅಥವಾ ಒಂದು ಸಾಮಾಜಿಕವಾಗಿ ಅವರು ತಮ್ಮನ್ನ ತಾವು ಒಳಗೊಳ್ಳುವಿಕೆಯ ಒಂದು ಸಮಸ್ಯೆಯಿಂದಾಗಿಯೋ ಕೆಲವರು ಸಿಕ್ಕಿರುತ್ತೆ. ಅದು ಕಾಕತಾಳೀಯ. ಯಾರು ಸಿಕ್ಕಬೇಕೋ ಯಾರು ಪಡ್ಕೊಳ್ಳೋಕೆ ಸಾಧ್ಯ ಆದವರು ಪಡ್ಕೊಳ್ಳೋಕೆ ಸಾಧ್ಯವಾದವರು ಪಡ್ಕೊಳ್ಳೋಕೆ ಆಗಿಲ್ಲ. ಇದು ಟೆಕ್ನಿಕಲಿ ಮತ್ತು ಕಾನೂನಿನ ಒಂದು ಸಂದಿಗ್ಧತೆಯಿಂದ ಉಂಟಾಗಿರ್ತಕ್ಕಂಥ ಒಂದು ಬಿಕ್ಕಟ್ಟೆ ಹೊರತು ಉದ್ದೇಶಪೂರ್ವಕವಾಗಿ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಮಾದಿಗರ ಹಕ್ಕುಗಳನ್ನೆಲ್ಲ ಒಲೆಯರು ಕಬ್ಜಾ ಮಾಡಬೇಕು, ತಂತ್ರ ರೂಪಿಸಬೇಕು, ಅವ್ರು ಸಿಕ್ಕಿದ್ರಂಗೆ ಮಾಡಬೇಕು ಅನ್ನುವಂಥ ಯಾವುದಾದ್ರು ಒಂದು ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಆ ಥರದ್ದು ಖಂಡಿತ ನಡೆದಿರೋಕ್ಕೆ ಸಾಧ್ಯ ಇಲ್ಲ. ಇದು ಕೇವಲ ಕಾನೂನಿನ ತೊಡಕು ಇದಕ್ಕಾಗಿರ್ಬೋದು ಅಷ್ಟೇ. ಆದರೆ ಒಳ ಮೀಸಲಾತಿಯ ಹೋರಾಟ ಚುರುಕುಗೊಂಡಂತೆ ಹೆಂಗಾಗ್ತಾ ಇದೆ ಅಂದ್ರೆ ಅದು ಒಳ ಮೀಸಲಾತಿ ಹೋರಾಟಗಾರರು ಮಾಡ್ತಿದ್ದಾರೆ ಅಂತ ನಾನು ಆರೋಪಿಸ್ತಿಲ್ಲ. ಅನೇಕರು ಅದ್ರ ಮಧ್ಯೆ ನುಸುಳಿರುವಂಥವ್ರು ಅಥವಾ ಜ್ಞಾನದ ಕೊರತೆ ಇರ್ತಕ್ಕಂಥವ್ರು ಅಥವಾ ಉದ್ದೇಶಪೂರ್ವಕವಾಗಿ ಈ ಎರಡು ಜಾತಿಗಳ ನಡುವೆ ಒಂದು ಕಂದಕವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥವ್ರು ಈ ತರ ಒಂದು ಜಾತಿ ಅಥವಾ ಮಾದಿಗರ ಹಕ್ಕುಗಳನ್ನೆಲ್ಲ ಒಲೆಯರು ಲಪ್ಟಾಯಿಸ್ಬಿಟ್ಟಿದ್ದಾರೆ ಎನ್ನುವಂಥ ಮಾತುಗಳನ್ನ ತೇಲಿ ಬಿಟ್ಟಿರುವ ಸಾಧ್ಯತೆ ಇದೆ. ಅದನ್ನ ಅನೇಕ ಹುಡುಗರು ಅದನ್ನ ಜಾಲತಾಣಗಳಲ್ಲಿ ಹಾಕೋದ್ರ ಮುಖಾಂತರ ತಮ್ಮ ಸಣ್ಣತನಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಮತ್ತು ಹೊರಗಿನ ಲೋಕಕ್ಕೆ ನಗೆಪಾಟಲಿಗೆ ಈಡಾಗ್ತಾ ಇದ್ದಾರೆ. ನಾವೆಲ್ಲರೂ ನಗೆಪಾಟಲಿಗೆ ಈಡಾಗ್ತಾ ಇದ್ದೀವಿ. ಯಾರ್ಯಾರ ಜನಸಂಖ್ಯೆ ಎಷ್ಟಿದೆಯೋ ಅಷ್ಟಷ್ಟು ನಾವು ತಗೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಈ ಒಳ ಮೀಸಲಾತಿಗೆ ಯಾವನೇ ಒಬ್ಬ ವಿರೋಧ ವ್ಯಕ್ತಪಡಿಸಿದ್ರೆ ಇವತ್ತು ತನಕ ನಾನು ನೋಡಿಲ್ಲ 30 ವರ್ಷದಲ್ಲಿ. ಆ ಹೋರಾಟಕ್ಕೆ ಸಂಘಟಿತವಾಗಿ ಇಳಿದೇ ಇರ್ಬೋದೇನೋ, ಆದರೆ ಖಂಡಿತವಾಗ್ಲೂ ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥ ಯಾವುದೇ ವಿಧವಾದಂಥ ಒಬ್ಬ ವ್ಯಕ್ತಿಯನ್ನು ನೋಡಿಲ್ಲ ಇವತ್ತು ತನಕ. ಯಾರೂ ಒಳ ಮೀಸಲಾತಿಯನ್ನು ವಿರೋಧಿಸಿಲ್ಲ. ಒಂದೇ ಒಂದು ಕಾರಣ ಏನು ಅಂತಂದರೆ ಇದು ವೈಜ್ಞಾನಿಕವಾಗಿ ನಡೀಬೇಕು. ಯಾಕಂದರೆ ಇಲ್ಲಿ ಅಂಕಿ ಸಂಖ್ಯೆಗಳ ಒಂದು ನಿಜವಾದಂಥ ಸಮೀಕ್ಷೆ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದು ಒಂದು ವೈಜ್ಞಾನಿಕವಾದಂಥ ಸಮೀಕ್ಷೆ ನಡೀಲಿ. ಆಗ ಯಾವ್ಯಾವ ಜಾತಿ ಎಷ್ಟೆಷ್ಟಿದ್ದಾರೆ ಒಳಪಂಗಡಗಳಲ್ಲಿ ಅಂತ ಗೊತ್ತಾಗುತ್ತೆ. ಆಗ ಅದಕ್ಕೆ ತಕ್ಕದಂಗೆ ಕೊಟ್ಟರೆ ನಮ್ದೇನು ತಕರಾರಿಲ್ಲ ಅನ್ನುವಂಥ ವಾದ ಕೇಳಿಬಂದಿದೆ ಹೊರತು ಒಳ ಮೀಸಲಾತಿಯೇ ಬೇಡ ಅನ್ನುವಂಥ ವಿರೋಧವನ್ನು ಯಾರೂ ವ್ಯಕ್ತಪಡಿಸಿಲ್ಲ. ಖಂಡಿತವಾಗ್ಲೂ ಒಬ್ಬ ವ್ಯಕ್ತಿ ಒಳ ಮೀಸಲಾತಿಗೆ ನನ್ನ ವಿರೋಧ ಇದೆ ಅಂತ ಹೇಳಿಲ್ಲ. ಇಲ್ಲಿ ಒಳ ಮೀಸಲಾತಿನೇ ಆಸಿಟೀಸ್ ಈಗ ಏನಿದೆಯೋ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಜಾಂಬವ ಅಥವಾ ಆದಿ ಆಂಧ್ರ ಅನ್ನುವಂಥ ಮಾತುಗಳಲ್ಲಿ ಅಂದ್ರೆ ಆ ಪರಿಭಾಷೆಗಳಲ್ಲಿ ಒಳ ಮೀಸಲಾತಿನ ಕೊಟ್ಟಿದ್ರಿಂದಾಗಿ ಅನೇಕ ಮಾದಿಗರಿಗೆ ಅನ್ಯಾಯವಾಗುವ ಅಥವಾ ಅನೇಕ ದ್ರಾವಿಡ ಕಮ್ಯುನಿಟಿಗೆ ಅನ್ಯಾಯವಾಗುವ ಸಾಧ್ಯತೆಗಳು ಹೆಚ್ಚಿದೆ ಅಥವಾ ವಲಯರಿಗೆ ಅನ್ಯಾಯವಾಗುವ ಸಾಧ್ಯತೆಗಳಿದೆ. ಆ ಕಾರಣಕ್ಕೋಸ್ಕರ ಉಪಜಾತಿಗಳ ಹೆಸರಲ್ಲಿ ಮತ್ತೆ ಸಮೀಕ್ಷೆ ನಡೆದು ಅವರ ಜಾತಿ ಜನಸಂಖ್ಯೆ ಎಷ್ಟಿದೆ ಅಷ್ಟಕ್ಕೆ ಮೀಸಲಾತಿಯನ್ನು ಹಂಚಬೇಕು ಅಂತಕ್ಕಂಥದ್ದು ವಾದವನ್ನು ಕೇಳಿದ್ದೀನಿ. ಈ ವಾದ ವಿರೋಧ ಅಲ್ಲ, ಇದು ವೈಜ್ಞಾನಿಕವಾಗಿ ನಮಗೆ ಒಂದು ಅಂಕಿಅಂಶಗಳು ಬರಲಿ ಅನ್ನೋದು ವಾದ ಅಷ್ಟೇ. ಈ ವಾದವನ್ನೇ ವಿರೋಧ ಅನ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ. ಈ ಸಂದರ್ಭವನ್ನು ಬಳಸಿಕೊಂಡು ಬಲಾಢ್ಯ ಜಾತಿಗಳು ಅಥವಾ ಪ್ರಗತಿಪರ ಮುಖವಾಡದ ಜಾತಿಗಳು ಅಥವಾ ರಾಜಕೀಯ ವ್ಯಕ್ತಿಗಳು ರಾಜಕಾರಣ ಮಾಡೋದಕ್ಕೋಸ್ಕರ ಫೇಕ್ ಐಡಿಗಳ ಮುಖಾಂತರ ಇಂತಹ ಒಂದು ವಿಭಜನೆಯನ್ನ ಮಾಡುವ ಮಾತುಗಳನ್ನು ಆಡ್ತಾನೆ ಇರ್ಬೋದು. ಇದನ್ನು ನಾವು ಅಲ್ಲೆಗಡೆಯಕ್ಕೆ ಸಾಧ್ಯ ಇಲ್ಲ. ಅದನ್ನ ನಂಬಿ ಕೆಲವು ಸಮುದಾಯದ ಹುಡುಗರು ಕೂಡ ಅಂತ ಮಾತುಗಳು ಆಡ್ತಿರ್ಬೋದೇನೋ. ಇದು ತಪ್ಪು ಅನ್ನೋದನ್ನ ನಾನು ಈ ಮುಖಾಂತರ ನಮ್ಮ ಸಮುದಾಯದ ಸಹೋದರರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಯಾರ ವಿರೋಧವೂ ಇಲ್ಲ. ಒಳ ಮೀಸಲಾತಿಗೆ ಖಂಡಿತವಾಗ್ಲೂ ಯಾರ ವಿರೋಧವಿಲ್ಲ. ಒಂದು ವೈಜ್ಞಾನಿಕ ಸಮೀಕ್ಷೆ ಆಗಲಿ ಮತ್ತು ಎಲ್ಲರಿಗೂ ನ್ಯಾಯ ಸಿಕ್ಕಲಿ ಅಂತ. ನಿಜ ಹೇಳಬೇಕು ಅಂತಂದ್ರೆ ನಮ್ಮ ಜಾತಿ ಜನಸಂಖ್ಯೆ ಅಂದರೆ ಅಸ್ಪೃಶ್ಯರ ಜಾತಿ ಜನಸಂಖ್ಯೆ ಭಾರತದಲ್ಲಿ ಎಷ್ಟಿದೆ? ಸುಮಾರು 20% ಇದೆ ಸರಾಸರಿ ಭಾರತದಾದ್ಯಂತ. ಹಾಗೆ ನೋಡಿದ್ರೆ 20% ರಿಸರ್ವೇಷನ್ ಕೊಡಬೇಕು ನಮಗೆ. ನಮ್ಮ ಹೋರಾಟ ಏನಾಗಬೇಕಾಗಿತ್ತು? 20% ರಿಸರ್ವೇಷನ್ಗೆ ಆಗಬೇಕಾಗಿತ್ತು. ನಮಗೆ ಕೊಟ್ಟಿರ್ತಕ್ಕಂಥ ಸಣ್ಣ 15% 17% ಕಿತ್ತಾಡ್ತಿದ್ವಿ ನಾವು. ಆದರೆ ನಿಜವಾಗ್ಲೂ ನಮ್ಮ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಟ್ಟರೆ, ಈಗ ಉದಾಹರಣೆಗೆ ಬ್ರಾಹ್ಮಣರು ಮತ್ತು ಇತರೆ ಮುಂದುವರೆದ ಜಾತಿಗಳಿಗೆ 10% ರಿಸರ್ವೇಷನ್ ಕೊಟ್ಟಿದ್ದಾರೆ. ಅವರ ಜನಸಂಖ್ಯೆ ಒಂದು 4% ಮೀರಲ್ಲ. 4% ಇರ್ತಕ್ಕಂಥ ಈ ಮುಂದುವರೆದ ಜಾತಿಗಳಿಗೆ 10% ಕೊಡೋದಾದ್ರೆ ಇಡೀ ಭಾರತದಾದ್ಯಂತ 20% ಇರ್ತಕ್ಕಂಥ ಅಸ್ಪೃಶ್ಯ ಸಮುದಾಯಗಳಿಗೆ ಎಷ್ಟು ಕೊಡಬೇಕು? 20% ರಿಸರ್ವೇಷನ್ ಕೊಡಬೇಕು. ಆ 20% ಚರ್ಚೆ ಮಾಡೋದು ನಮಗೆ ಒಂದು ಲೆಜಿಟಿಮೇಟ್ ಆದಂಥ ಒಂದು ಪ್ರಶ್ನೆ ಅಂತ ಅನಿಸ್ಕೊಳುತ್ತೆ. ಅದು ಅಲ್ಲದೆ ಇವತ್ತು ಮೀಸಲಾತಿ ಅಂತಕ್ಕಂಥದ್ದು ತನ್ನ ಅರ್ಥವನ್ನೇ ಕಳೆದುಕೊಳ್ಳುವ ಸಂದರ್ಭದಲ್ಲಿ ನಾವು ಮೀಸಲಾತಿಗೋಸ್ಕರ ಹೋರಾಟ ಮಾಡ್ತಾ ಇದ್ವಿ. ಎಲ್ಲವೂ ಖಾಸಗೀಕರಣ ನುಂಗುವ ಸಂದರ್ಭದಲ್ಲಿ ಮೀಸಲಾತಿಗೋಸ್ಕರ ಹೋರಾಟ ಮಾಡ್ತೀವಿ. ಈ ಮೀಸಲಾತಿ ಅಂತಕ್ಕಂಥದ್ದು ಭರವಸೆ ನಮಗೆ ಅಷ್ಟೇ, ಬಹುದೊಡ್ಡ ಮಾನದಂಡ ಅಲ್ಲ ಅದು. ಅಥವಾ ಮೀಸಲಾತಿನೇ ನಂಬಿಕೊಂಡು ನಾವು ಜೀವನ ಮಾಡಬೇಕಾದಂಥ ಪರಿಸ್ಥಿತಿಯು ಈಗಿನ ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕಾದ ಅಗತ್ಯ ಇಲ್ಲ. ಹಾಗಾಗಿ ಇದು ಯಾರ ವಿರುದ್ಧವೂ ಅಲ್ಲ, ಯಾರ ಪರವೂ ಅಲ್ಲ. ನಮ್ಮ ಹಕ್ಕುಗಳಿಗೋಸ್ಕರ ಅಂತಕ್ಕಂಥದ್ದು ಕ್ಲಿಯರು. ಮತ್ತು ಈ ಹೋರಾಟದಲ್ಲಿ ಯಾರ ವಿರೋಧವೂ ಇಲ್ಲ. ಈ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಬೇಕು ಅಂತಕ್ಕಂಥದ್ದು ಎಲ್ಲರ ಆಶೆ ಆಗಿದೆ. ಮತ್ತು ಆ ಅಂತ್ಯವು ಒಂದು ವೈಜ್ಞಾನಿಕ ಮಾನದಂಡದ ಮೇಲೆ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಆಶೆ. ಅದರಲ್ಲಿ ಯಾವ ಡೌಟು ಇಲ್ಲ. ಈಗ ಇರ್ತಕ್ಕಂಥ ಒರಿಜಿನಲ್ ಸಮಸ್ಯೆ ಏನು ಅಂತಂದ್ರೆ, ಈಗ ಮತ್ತೆ ಮರು ಸಮೀಕ್ಷೆ ಆಗಬೇಕು ಅಂತ ಹೊರಟಾಗ ಇರುವಂತಹ ಒರಿಜಿನಲ್ ಸಮಸ್ಯೆ ಏನಂತಂದ್ರೆ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಈ ಪದಗಳನ್ನು ಬಳಸಬೇಕಾ ಅಥವಾ ಮೂಲ ಜಾತಿಗಳನ್ನು ಬಳಸಬೇಕಾ? ವಲಯ, ಮಾದಿಗ, ಮಾತಂಗ, ಚಮಾರ್ ಅಥವಾ ಚಲವಾದಿ ಅಥವಾ ಪರ್ಯಾಯ ಈ ಭಾಷೆಗಳನ್ನ ಬಳಸಬೇಕಾ? ಈ ಉಪ ಜಾತಿಗಳ ಹೆಸರನ್ನ ನಾವು ಸಮೀಕ್ಷೆಯಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ.
ಅನೇಕರು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅನ್ನೋದನ್ನ ಬಿಟ್ಟುಬಿಡಬೇಕು ನಾವು ಈಗ ಸದ್ಯಕ್ಕೆ ಮೀಸಲಾತಿಗೋಸ್ಕರ. ಅದೇ ನಮಗೆ ಒಂದು ಸರಿಯಾದಂಥ ಕ್ಲಾರಿಟಿ ಸಿಗುತ್ತೆ. ಇಲ್ಲದೆ ಹೋದ್ರೆ ಕ್ಲಾರಿಟಿ ಮತ್ತೆ ಮತ್ತೆ ಜಟಿಲ ಆಗುತ್ತೆ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರದಲ್ಲಿ ನನಗೆ ಇರ್ತಕ್ಕಂಥ ತಕರಾರೇನು ಅಂತಂದ್ರೆ, ಖಂಡಿತವಾಗ್ಲೂ ದಯವಿಟ್ಟು ಯಾರೂ ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಕರ್ನಾಟಕ ಅನ್ನೋ ಪದಗಳನ್ನ ಬಿಡಬೇಡಿ. ಬಿಡದನ್ನು ಕೂಡ ನಾವು ಸರಿಯಾದ ಮಾಹಿತಿಯನ್ನು ಒದಗಿಸಬಹುದು. ಯಾಕೆಂದ್ರೆ ಈ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತಕ್ಕಂಥದ್ದು ಅತ್ಯಂತ ಮಹತ್ವವಾದಂತಹ ಅಸ್ಮಿತೆಯ ಪದಗಳಾಗಿವೆ. ಒಂದು ಕಾಲದಲ್ಲಿ 1909 ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಸ್ಥಾನದಲ್ಲಿ ಈ ವಲಯ, ಮಾದಿಗ ಅಂತ ಹೇಳ್ಕೊಳ್ಳುವಂಥದ್ದು ಒಂದು ಅವತ್ತಿನ ಕಾಲದಲ್ಲಿ ಬೇರೆ ಜಾತಿಯವರು ಅವ್ರನ್ನ ಅತ್ಯಂತ ಕೀಳಾಗಿ ಕಾಣ್ತಿದ್ರು. ಈ ಪದಗಳ ಮುಖಾಂತರ ಅವ್ರನ್ನ ಅವಮಾನಿಸ್ತಿದ್ರು ಅನ್ನೋ ಕಾರಣಕ್ಕೋಸ್ಕರ ಅನೇಕರು ಒಂದು ಮನವಿಯನ್ನು ಕೊಡ್ತಾರೆ ನಾಲ್ವಡಿ ಅವರಿಗೆ. ಆವಾಗ ನಾಲ್ವಡಿ ಅವರು ಅದನ್ನ ಆದಿ ಆಂಧ್ರ ಅಂತಂದ್ರೆ ಆಂಧ್ರ ಪ್ರದೇಶದಿಂದ ಬಂದು ಇಲ್ಲಿ ಸೆಟ್ಲ್ ಆಗಿದ್ದಂತ ಪರಿಶಿಷ್ಟ ಜಾತಿಗಳು ಅಥವಾ ಆವತ್ತಿನ ಕಾಲಕ್ಕೆ ಡಿಪ್ರೆಸ್ಡ್ ಕ್ಲಾಸ್ಗಳು ಅಂತ ಕರೀತಲ್ಲ, ಅವ್ರನ್ನ ಆದಿ ಆಂಧ್ರ ಅಂತ ಕರೆದ್ರು. ತಮಿಳುನಾಡು ಕಡೆಯಿಂದ ಬಂದು ಇಲ್ಲಿ ಸೆಟ್ಲ್ ಆಗಿದ್ದಂತ ಒಲೆ ಮಾದಿಗರನ್ನ, ಅಲ್ಲೂ ಒಲೆ ಮಾದಿಗರಿದ್ದಾರೆ, ಅವ್ರನ್ನ ಆದಿ ದ್ರಾವಿಡಿಯನ್ಸ್ ಅಂತ ಕರೆದ್ರು. ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಂತ, ಕರ್ನಾಟಕದ ಮೂಲ ನಿವಾಸಿಗಳಾದಂತ ಒಲೆಯರು, ಮಾದಿಗರು, ಕೊರಮರು, ಕೊರಚೂರು ಯಾರಿದಾರೋ ಅವರೆಲ್ಲರನ್ನು ಆದಿ ಕರ್ನಾಟಕದ ಗುಂಪು ಸೇರಿಸಿದ್ರು. ಹಂಗಾಗಿ ಆದಿ ಕರ್ನಾಟಕದೊಳಗಡೆ ಹೊಲೆಯರು ಇದ್ದಾರೆ, ಮಾದಿಗರು ಇದ್ದಾರೆ, ಚಮಾರರು ಇದ್ದಾರೆ, ಚಲವಾದಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಹಾಗೆ ಆದಿ ಆಂಧ್ರದೊಳಗಡೆ ಕೂಡ ಹೊಲೆ ಮಾದಿಗರು, ಮಾಂಗೋ ಮಾಲೆಗಳಿದ್ದಾರೆ. ಹಾಗೆ ಆದಿ ದ್ರಾವಿಡದೊಳಗಡೆ ಹೊಲೆಯರು, ಮಾದಿಗರು, ಪರಯ, ಈ ತರ ವಲಯ ಮತ್ತು ಮಾದಿಗ ಸಮೂಹದ ಜಾತಿಗಳಿವೆ. ಸೊ ಹಾಗಾಗಿ ಅದು ಕನ್ಫ್ಯೂಷನ್ ಇದೆ ಅನ್ನೋದಾದ್ರೆ, ಈಗ ಹೊಸದಾಗಿ ಸಮೀಕ್ಷೆ ಮಾಡುವಾಗ ಆದಿ ಕರ್ನಾಟಕ ಮತ್ತು ಹೊಲೆಯ, ಆದಿ ಕರ್ನಾಟಕ ಮಾದಿಗ, ಆದಿ ಕರ್ನಾಟಕ ಚಲವಾದಿ ಅಂತ ಬರೆಸೋದ್ರ ಮುಖಾಂತರ ನಿಜವಾದಂತ ಒಂದು ಸಮೀಕ್ಷೆ ನಡೆಸಬಹುದು. ಯಾವುದೇ ಕಾರಣಕ್ಕೂ ಆದಿ ಕರ್ನಾಟಕ, ಆದಿ ದ್ರಾವಿಡ ಅನ್ನುವಂಥ ಮಹತ್ವದ ಅಸ್ಮಿತೆ ಇರತಕ್ಕಂಥ ಪದಗಳನ್ನ ಒಮಿಟ್ ಮಾಡಬೇಡಿ ಅಥವಾ ತ್ಯಜಿಸಬೇಡಿ. ಖಂಡಿತವಾಗ್ಲೂ ನಿಮ್ಮ ಆದಿ ಕರ್ನಾಟಕ ಆಗಿದ್ರೆ ನೀವು ಆದಿ ಕರ್ನಾಟಕ ಜೊತೆ ಹೊಲೆಯ ಅಂತ ಬರೆಸಿ, ಮಾದಿಗ ಅಂತ ಬರೆಸಿ, ಅಥವಾ ಚಮಾರ ಅಂತ ಬರೆಸ್ತಿರೋ ಬರೆಸಿ, ಅಥವಾ ಚಲವಾದಿ ಅಂತ ಬರೆಸ್ತಿರೋ ಬರೆಸಿ. ನಿಮ್ಮ ಜಾತಿ ಯಾವುದಿದೆಯೋ ಉಪಜಾತಿ ಅದನ್ನ ಬರೆಸಿ. ಆದರೆ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ಅಂತಕ್ಕಂಥ ಈ ಒಂದು ಆದಿವಾಸಿಗಳು, ನಾವು ಭಾರತದ ಆದಿವಾಸಿ ಅಂತಕ್ಕಂಥ ಅಸ್ಮಿತೆಯನ್ನ ಮರಿಬಾರದು ನಾವು ಯಾವತ್ತಿಗೂ. ಇದು ಅತ್ಯಂತ ಮಹತ್ವವಾದದ್ದು. ಸಣ್ಣ ರಿಸರ್ವೇಷನ್ಗೋಸ್ಕರ ಅಥವಾ ಅರ್ಥವನ್ನೇ ಕಳ್ಕೊಳ್ತಕ್ಕಂಥ ಈ ರಿಸರ್ವೇಷನ್ಗೋಸ್ಕರ ನಾವು ಮಹತ್ತರವಾದಂತಹ ಒಂದು ಆಂಥ್ರೋಪಾಲಜಿಕಲ್ ಐಡೆಂಟಿಟಿ ಏನಿದೆ, ನಾವು ಈ ದೇಶದ ಮೂಲ ನಿವಾಸಿಗಳು ಅಂತ ಕ್ಲೈಮ್ ಮಾಡುವಂಥ ಐಡೆಂಟಿಟಿ ಏನಿದೆ, ಅದನ್ನು ನಾವು ಬಿಟ್ಕೊಡಬಾರ್ದು. ಇವತ್ತು ಮೀಸಲಾತಿ ಪರಿಕಲ್ಪನೆ ಚೇಂಜ್ ಆಗಿಬಿಡ್ಬೋದು. ಮುಂದೊಂದಿನ ಮೀಸಲಾತಿಯಿಂದ ಯಾವ ಹುದ್ದೆಗಳು ಸಿಕ್ಕದೆ ಮಟ್ಟಕ್ಕೆ ಹೋಗ್ಬೋದು. ಅಂತಹ ಒಂದು ಮೀಸಲಾತಿಗೋಸ್ಕರ ಯಾರದೋ ಪ್ರಚೋದನೆಯಿಂದ, ಅದರಲ್ಲೂ ಈ ವಿಷಯದಲ್ಲಿ ವಿಶೇಷವಾಗಿ ಮೇಲ್ಜಾತಿಯ ಪ್ರಗತಿಪರ ಅನ್ಸ್ಕೊಂಡವ್ರು ನಾನು ನೋಡಿದ್ದೀನಿ, ಗಮನಿಸಿದ್ದೀನಿ. ಅವರು ಇದನ್ನು ಬಿಟ್ಟುಬಿಡಿ ಅಂತ ಒಲೆಮಾದಿಗರಿಗೆ ಸಲಹೆಗಳು ಕೊಡಕ್ಕೆ ಬಂದಿದ್ದಾರೆ. ಈ ಸಲಹೆಗಳನ್ನ ಧಿಕ್ಕರಿಸಬೇಕು. ನಾವು ಧಿಕ್ಕರಿಸಿ ಒಲೆಮಾದಿಗರು ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಅಂತ ಬರೆಸಬೇಕು ಅಂತಕ್ಕಂಥದ್ದು ಬಹುಮುಖ್ಯವಾಗಿ ಈ ವಿಡಿಯೋದ ನನ್ನ ಆಶಯ. ಜೊತೆಗೆ ನೀವು ಹೊಲೆಯ, ಮಾದಿಗ, ಮಾಂಗ್, ಚಮಾರ್, ಚಲವಾದಿ ಏನು ಬರೆಸ್ತಾರೋ ಬರೆಸಿ, ಅದನ್ನ ಇರಲೇಬೇಕು ಅದು. ಆದರೆ ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ ಅನ್ನೋ ಪದಗಳನ್ನ ಇಟ್ಕೊಂಡೇ ನೀವು ನಿಮ್ಮ ಉಪಜಾತಿಗಳನ್ನ ನಮೂದಿಸಬೇಕು. ಇದು ಸರಿಯಾದ ಸಮೀಕ್ಷೆ ಆಗುತ್ತೆ. ಮತ್ತು ಸರ್ಕಾರವು ಇನ್ನು ಮುಂದೆ ಇದೇ ರೀತಿಯ ಜಾತಿ ಪ್ರಮಾಣ ಪತ್ರವನ್ನು ವಿತರಿಸಬೇಕು. ಹಳೆಯ ಕಾಲದ ಜಾತಿ ಪ್ರಮಾಣ ಪತ್ರದಲ್ಲಿ ಇಂಥ ಒಂದು ತೊಡಕಿದೆ. ಹಾಗಾಗಿ ಹೊಸ ಜಾತಿ ಪ್ರಮಾಣ ಪತ್ರದಲ್ಲಿ ಆದಿ ಕರ್ನಾಟಕ ಹೊಲೆಯ, ಆದಿ ಕರ್ನಾಟಕ ಮಾದಿಗ, ಆದಿ ಕರ್ನಾಟಕ ಚಲವಾದಿ, ಆದಿ ಕರ್ನಾಟಕ ಪರಯ ಏನಿದೆ ಅದು ಬರೆಸಬೇಕು. ಅಥವಾ ಆದಿ ದ್ರಾವಿಡ ಪರಯ, ಆದಿ ದ್ರಾವಿಡ ಹೊಲೆಯ, ಆದಿ ದ್ರಾವಿಡ ಮಾದಿಗ, ಈ ತರದ ಒಂದು ಸರ್ಟಿಫಿಕೇಟ್ಗಳನ್ನು ಕೊಡೋದ್ರ ಮುಖಾಂತರ ಮುಂದೆ ಉಂಟಾಗಬಹುದಾದಂಥ ಬಿಕ್ಕಟ್ಟನ್ನು ಕೂಡ ಈಗ ನಿವಾರಿಸಬಹುದು. ಹಾಗಾಗಿ ಹೊಸ ಜಾತಿ ಪ್ರಮಾಣ ಪತ್ರವನ್ನು ಕೊಡುವಾಗ ಇದನ್ನ ತಪ್ಪದೆ ನಮೂದಿಸಬೇಕು. ಉಪಜಾತಿಗಳು ಕಂಪಲ್ಸರಿ ನಮೂದಿಸಬೇಕು ಅಂತ ಹೇಳಬೇಕು. ಇದು ನಮಗೆ ಸರಿಯಾದಂಥ ದಿಕ್ಸೂಚಿ ಆಗುತ್ತೆ. ಇದರಿಂದ ನಿಖರವಾದಂಥ ಅಂಕಿಅಂಶ ಸಿಗುತ್ತೆ. ಯಾರ್ದು ಎಷ್ಟೇ ಬರಲಿ, ಯಾರಾದರೂ ಜಾಸ್ತಿ ಬರಲಿ, ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ, ಒಳ ಮೀಸಲಾತಿ ಸಿಕ್ಕಲಿ ಅಂತ ಹಾರೈಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ಇಂಥ ಒಂದು ವೈಜ್ಞಾನಿಕ ಒಂದು ಸಮೀಕ್ಷೆ ಮುಖಾಂತರ ಆದಷ್ಟು ಬೇಗ ಇಲ್ಲಿನ ಒಂದು ಒಳ ಮೀಸಲಾತಿ ಸಮಸ್ಯೆ ಬಗೆಹರಿಲಿ, ವೈಜ್ಞಾನಿಕವಾಗಿ ಬಗೆಹರಿಲಿ ಅಂತ ಹೇಳ್ತಾ ಒಳ ಮೀಸಲಾತಿ ಹೋರಾಟಕ್ಕೆ ನಾನು ನನ್ನ ಬೆಂಬಲವನ್ನು ಘೋಷಿಸಿ ಮತ್ತು ಇದಕ್ಕೆ ಜಯ ಸಿಕ್ಕಲಿ ಅಂತ ಆಶಿಸಿ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.